ಉಪದೇಶಗಳು ಒಂದಷ್ಟು ಬರ್ತದೆ. ತೀರ್ಥಾನಿ ತಾನಿ ಭೌಮಾನಿ ಮಯಾ ಪ್ರೋಕ್ತಾನಿ ತೇನಗ ಮಾನಸಾನ್ಯಪಿ ತೀರ್ಥಾನಿ ವಕ್ಷ್ಯಾಮಿ ಶೃಣು ಪಾರ್ಥಿವ ಅಂತ ಹೇಳಿ ಪಾರ್ವತಿ ಹತ್ರ ಎಲ್ಲ ಹೇಳಿದ ನಂತರ ತೀರ್ಥಕ್ಷೇತ್ರಗಳದಿಷ್ಟೆಲ್ಲ ವರ್ಣನೆ ಮಾಡಿದರು. ಈಗ ಹೇಳ್ತಾರೆ ಹೊರಗಿನ ತೀರ್ಥ ಅಲ್ಲ, ಮತ್ತೆ ಒಳಗಿನದ್ದೊಂದು ತೀರ್ಥ ಉಂಟು, ಅದಕ್ಕೆ ಮಾನಸ ತೀರ್ಥ ಅಂತ. ಅದನ್ನು ರುದ್ರದೇವರು ಹೇಳ್ತಾರೆ. ಹೊರಗಿನಿಂದ ನೀವೆಷ್ಟು ಸ್ನಾನ ಮಾಡ್ತೀರೋ, ಎಲ್ಲೆಲ್ಲಿ ಹೋಗಿ ಸ್ನಾನ ಮಾಡ್ತೀರೋ ಅದರದ್ದು ಫಲವನ್ನು ಇಲ್ಲೇ ಕುಳಿತು ಪಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮಾನಸ ತೀರ್ಥ ಅಂತ ಹೇಳಿ. ಅವುಗಳಲ್ಲಿ ಸ್ನಾನ ಮಾಡಿದರೆ ನಿಮಗೆ ಮೋಕ್ಷ ಎನ್ನುವಂಥದ್ದು ಸಿಗ್ತದೆ. ಅಂದರೆ ಇಂದ್ರಿಯ ನಿಗ್ರಹ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಇರುವಂಥದ್ದು. ಹೀಗೆ ಇತ್ತು ಅಂತಾದರೆ ನಿಜವಾಗಿ ತೀರ್ಥ ಯಾವುದು ಗೊತ್ತಾ? ನಜಗಚ್ಚಂತಿ ತೇ ಸ್ವರ್ಗಂ ಅವಿಶುದ್ಧ ಮನೋಮಲಾಹ ವಿಷಯೇಶ್ವತಿ ಸಂಗಾರಕ ಮಾನಸೋಮಲ ಉಚ್ಯತೆ. ವಿಷಯ ಸುಖಗಳಲ್ಲೇ ನಿರತರಾಗಿರುವಂಥದ್ದು ಮಾನಸಿಕವಾದಂಥದ್ದು ದೋಷ. ಅವುಗಳಲ್ಲಿ ಭಗವಂತನನ್ನು ಕಂಡ್ರೆ ಅದೇ ತೀರ್ಥ ದಾಟಿಸುವಂಥದ್ದು. ತೇಷ್ವೇಹಿ ವಿರಾಗಸ್ಥ. ಹಾಗಾಗಿ ಅಲ್ಲಿ ವೈರಾಗ್ಯವನ್ನು ಪಡ್ಕೊಳ್ಳಿ. ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಆ ವಸ್ತುಗಳನ್ನು ಅನುಭವಿಸುವಾಗ ವಿಷ್ಣುವಿನಿಂದಾಗಿ ಇದನ್ನು ಪಡೆದೆ, ವಿಷ್ಣುವಿನ ಮೇಲೆ ರಾಗ ವಿರಾಗ. ಹಾಗಾಗಿ ಇಂಥದ್ದು ತಿಳ್ಕೊಂಡು ದಾನಮಿತ್ಯಾಜ್ಯ ತಪಶೌಚಂ ತೀರ್ಥಮೇವ ಶತಾಶುತಂ. ದಾನ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ, ಇದೇ ದೊಡ್ಡ ನಮ್ಮ ತೀರ್ಥ ಅಂತ ಹೇಳಿ ಒಂದಷ್ಟು ತೀರ್ಥಗಳ ಮಹಿಮೆಯನ್ನು ಹೇಳ್ತಾರೆ. ಮಾಘ ಮಾಸದ ಮಹಿಮೆ. ಕೃತಜ್ಞೋಪಿ ವಿಶುದ್ಧೇತ ಕಿಂ ಪುನಃ ಶುದ್ಧ ಕರ್ಮ ಕೃತ. ಒಬ್ಬೇಲೆ ಕೃತಜ್ಞನಾದರೂ ಕೂಡ ಒಳಗಿನಿಂದ ಭಗವಂತನ ಚಿಂತನೆ ಮಾಡೋದು, ಒಳಗಿನಿಂದ ತೀರ್ಥ ಸ್ನಾನ, ಇಂದ್ರಿಯ ನಿಗ್ರಹ ಮಾಡುವಂಥದ್ದು, 4 ಜನರಿಗೆ ಉಪಕಾರ ಮಾಡುವಂಥದ್ದು, ಇದೆಲ್ಲ ಸಚ್ಚಿಂತನೆ ಅಂತ ಏನು ಹೇಳ್ತೇವೆ ಅದೆಲ್ಲ ಮಾಡಿದಾಗ ಆವಾಗ ಆತನೇ ಶುದ್ಧ ಆಗತಾನಂತೆ. ಇನ್ನು ಸಾಮಾನ್ಯದವರು ಏನು? ತಿರ್ಯಜ್ಞೋನಿಂ ನೈವ ಗಚ್ಚೇತ್. ಅವುಗಳೆಲ್ಲ ಪ್ರಾಣಿಗಳಾಗಿ ಹುಟ್ಟಿತ್ತು ಅಂತ ಹೇಳ್ತೀರಿ. ಹಾಗಾದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡಿತು ಕೇಳಿದರೆ ನಿಮಗೆ ಯಾವತ್ತೂ ಕೂಡ ತಿರ್ಯಗ ಜನ್ಮ, ಪ್ರಾಣಿಗಳ ಜನ್ಮ ಎನ್ನುವಂಥದ್ದು ಬರೋದಿಲ್ಲ. ಯಾರು ಈ ರೀತಿಯಾಗಿ ತೆಕೊಳ್ತಾರೋ, ಅಂದರೆ ತೀರ್ಥಸ್ನಾನ ಒಳಗಿನಿಂದ ಭಗವಂತನ ಚಿಂತನೆ ಮಾಡ್ತಾರೋ ಅವರಿಗೆಲ್ಲ ಅವಿಲಂಬೇನ ಕರ್ತವ್ಯಂ ನೈವ ವಿಘ್ನಂ ಸಮಾಚರೇತ್. ಆಮೇಲೆ ಅದನ್ನೆಲ್ಲ ಆದಷ್ಟು ಶೀಘ್ರವಾಗಿ ಮಾಡಬೇಕು. ತೀರ್ಥಕ್ಕೋದ್ರೆ ಸ್ನಾನ ಮಾಡೋದು, ದಾನ ಮಾಡೋದು ಇದೆಲ್ಲ ಆಯ್ತಲ್ಲ, ಒಳಗಿನಿಂದಲೂ ಕೂಡ ಆದಷ್ಟು ಕಾಲದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಬೇಕು, ವಿಳಂಬ ಮಾಡಬಾರ್ದು. ಸ್ನಾನಜಂ ಫಲಮಾಪ್ನೋತಿ ತೀರ್ಥಾಯ ಶಾಚಿತಂ ನತು ನೃಣಾಂ ಪಾಪಕೃತಾಂ ತೀರ್ಥೆ ಪಾಪಸ್ಯ ಶಮನಂ ಭವೇತ್. ನೀವು ಸ್ನಾನ ಮಾಡಿದರೆ ಯಾವ ಫಲ ಬರ್ತದೋ, ತೀರ್ಥಯಾತ್ರೆ ಮಾಡಿದರೆ ಯಾವ ಫಲ ಬರ್ತದೋ ಅದೆಲ್ಲವೂ ಕೂಡ ಈ ತೀರ್ಥಯಾತ್ರೆಯನ್ನು ನಮ್ಮೊಳಗಿನಿಂದ ಮಾಡಿದಾಗ, ಭಗವಂತನನ್ನು ಚಿಂತನೆ, ಪುರಾಣಗಳ ಶ್ರವಣ, ತೀರ್ಥ ಪ್ರಬಂಧ ಅಂತಲೇ ಬರೆದಿದ್ದಾರೆ ವಾದಿರಾಜರು, ಅದೆಲ್ಲ ಗ್ರಂಥಗಳ ಪಠನ ಮಾಡಿದರೆ ಅದೆಲ್ಲ ಫಲ ಬರ್ತದೆ ಅಂತ ನಮಗೆ ಕೊಡ್ತಾರೆ. ಆಮೇಲೆ ತೀರ್ಥೋಪವಾಸವನ್ನು ಮಾಡುವಾಗ ಅಲ್ಲಿ ಏನೆಲ್ಲ ಮಾಡಲಿಕ್ಕೆ ಇವತ್ತು ನೋಡ್ತೇವೆ. ಧರ್ಮಸ್ಥಳಕ್ಕೆ ಹೋದರೆ ತಲೆ ಕೊಡ್ತಾರೆ, ತಿರುಪತಿಗೆ ಹೋದರೆ ಮುಂಡನ ಮಾಡ್ತಾರೆ, ಅದರ ಬಗ್ಗೆ ಉಲ್ಲೇಖವನ್ನು ಕೊಡ್ತಾರೆ. ತೀರ್ಥೋಪವಾಸ ಕರ್ತವ್ಯ ಶಿರಸೋ ಮುಂಡನಂ ತಥ ಶಿರೋಗತಾನಿ ಪಾಪಾನಿ ಯಾಂತಿ ಮುಂಡನತೋ ಯತಃ. ತಲೆಯಲ್ಲಿ ಇದ್ದಂಥ ಪಾಪಗಳೆಲ್ಲ ಅವುಗಳು ಪರಿಹಾರ ಆಗುತ್ತೆ ಅಂತ ಮುಡಿಯನ್ನು ಕೊಡುವಂಥದ್ದು ಪ್ರಕ್ರಿಯೆಯನ್ನು ಇಲ್ಲಿ ಕೊಡ್ತಾರೆ. ಆದರೆ ಇವಾಗ ಹೇಳಿದಾಗೆ ಪೂರ್ತಿ ಮಾಡೋದಲ್ಲ, ಶಿಖಾ ಬಿಡಬೇಕು. ಮತ್ತು ಹೆಣ್ಣುಮಕ್ಕಳೆಲ್ಲ ಮಾಡಲಿಕ್ಕಿಲ್ಲ, ಗಂಡು ಮಕ್ಕಳೆಲ್ಲ ಮಾತ್ರ ಮಾಡಲಿಕ್ಕೆ. ತೀರ್ಥ ಶ್ರಾದ್ದಾದಿಗಳನ್ನು ಹೇಗೆ ಅಧಿಕಾರಿಗಳು ಮಾತ್ರ ಮಾಡ್ತಾವೋ ಅದೇ ರೀತಿಯಾಗಿ ಅಂತ ಇಟ್ಟುಕೊಳ್ಬೇಕು. ಅದನ್ನೆಲ್ಲ ತೀರ್ಥ ಪ್ರಸಂಗ ತತ್ತೀರ್ಥಂ ಅಪ್ಯುಕ್ತಂ ತತ್ಪರೋಮತಃ ಸ್ವರ್ಗ ಸಾಧನಮೇವೈನ ತನ್ಮೋಕ್ಷೋಪಾಯಶ್ಚ ವೈಭವೇತ್. ಹಾಗಾಗಿ ತೀರ್ಥದ ಪ್ರಸಂಗದಿಂದ ಈ ತೀರ್ಥದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಯಾರು ಈ ರೀತಿಯಾಗಿ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾರೋ ಅವರೆಲ್ಲ ರೋಗಗಳು ನಾಶ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ ತದ್ಭೈಕ್ಷಂ ಮೇರುಣಾತುಲ್ಯಂ ತಜ್ಜಲಂ ಸಾಗರೋಪಮಂ. ಈ ರೀತಿಯಾದ ಶ್ಲೋಕಗಳನ್ನು ಪ್ರತಿನಿತ್ಯ ಯತಿಭಿಕ್ಷೆಯಲ್ಲಿ ಹೇಳುತ್ತೇವೆ. ಅದನ್ನು ಈ ಪದ್ಮಪುರಾಣ ಇಲ್ಲಿ ಕೊಡ್ತದೆ. ಗೃಹಸ್ಥ ಧರ್ಮವನ್ನು ಉಲ್ಲೇಖ ಮಾಡುವಾಗ ಯತಿಭಿಕ್ಷೆಯನ್ನು ಮಾಡಬೇಕು. ಯತಿಗಳಿಗೆ ಒಂದು ಹೊತ್ತು ಊಟ ಹಾಕಿತ್ತು ಅಂತ ಕೇಳಿದರೆ ಅದು ಮೇರು ತುಲ್ಯವಾದಂಥ ಊಟ ಹಾಕಿದಷ್ಟು ಪುಣ್ಯ ಬರುತ್ತದೆ. ಅವರ ಕೈಗೆ ಕೊಟ್ಟ ಹಸ್ತೋದಕಕ್ಕೆ ಸಾಗರ ಪರಿಮಿತವಾದಂತಹ ನೀರು ಕೊಟ್ಟದ್ದು ಬರುತ್ತದೆ ಅಂತ ಹೇಳಿ ಆ ಯತಿಗಳ ಆರಾಧನೆಯ ಯಾವೆಲ್ಲ ಪ್ರಕ್ರಿಯೆಗಳಿಗೆ ಮೂಲ ಯಾವುದು ಕೇಳಿದರೆ ಇದೇ ಪದ್ಮಪುರಾಣ ಕೊಡ್ತದೆ. ಒಂದಷ್ಟು ಜನಸಾಮಾನ್ಯರಿಗೆ ಬೇಕಾದಂಥ ತತ್ವಗಳನ್ನು ಕೊಡ್ತಾರೆ. ಊಟ ಹೇಗೆ ಮಾಡಬೇಕು ಅಂತ ಇವತ್ತು ನಮಗೆ ಅದೇ ಗೊತ್ತಿಲ್ಲ. ಅದಕ್ಕೆಲ್ಲ ಬರುವಂಥದ್ದಿಲ್ಲೇ ಉಪಲಿಪ್ತೇ ಶುಚೌದೇಶೇ ಪಾದವು ಪ್ರಕ್ಷಾಲ್ಯವಾಗ್ಯದ. ಕ್ಲೀನ್ ಮಾಡಿಕೊಳ್ಳಿ ಅಂತ ಹೇಳಿದರೆ ಊಟದ ಕೋಣೆ ಶುದ್ಧ ಆಗಿರಬೇಕು, ಕಾಲನ್ನು ತೊಳೆದು ಹೋಗಬೇಕು, ಮಾತಾಡಬಾರ್ದು ಮಧ್ಯದಲ್ಲಿ ಎಲ್ಲ. ಪಂಚಾರ್ದ್ರೋ ಭೋಜನಂ ಕುರಿಯಾತ್, 5 ಕೈ ಕಾಲು ಮುಖ ಎಲ್ಲ ಒದ್ದೆ ಆಗಿರಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಟೇಬಲಲ್ಲಿ ಕೂತು ಊಟ ಮಾಡೋದು ಖಾಲಿ ಹಾಕಿ ತೊಳಿಬೇಕು ಅಂತ ಕೇಳ್ತೇವೆ. ನಿಜವಾಗಿ ಕಾಲೇ ತೊಳಿಬೇಕು. ಅದು ಯಾಕೆ ಹೇಳಿ? ತಟ್ಟೆಯಲ್ಲಿ ನೆಲದಲ್ಲಿ ಕೂತು ಊಟ ಮಾಡಲಿಕ್ಕೆ ಇರೋದು. ತಟ್ಟೆಗೆ ಮೊದಲು ಕೈಗಿಂತಲೂ ಹತ್ತಿರ ಬರೋದು ಕಾಲೇ. ಅಲ್ಲಿದ್ದ ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ಹಾರಿ ಹೋದೀತು. ಅದಕ್ಕೋಸ್ಕರ ಆ ಕೈಕಾಲೆಲ್ಲ ತೊಳೆದೇ ಊಟ ಮಾಡಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ ಕೆಲವು ಸಲ ಬಾಯಲ್ಲಿ ಟೇಸ್ಟೇ ಇರೋದಿಲ್ಲ. ಆಗ ಏನು ಮಾಡಬೇಕು ಕೇಳಿದರೆ ಪ್ರಕ್ಷಾಲ್ಯ, ಬಾಯಿಯನ್ನು ಮುಕ್ಕಳಿಸಬೇಕಂದ್ರೆ ಮುಕ್ಕಳಿಸಿದಾಗ ಅನ್ನಂ ಅಪೂರ್ವಂ ರೋಚಯತ್, ಅಪೂರ್ವವಾದ ಟೇಸ್ಟ್ ಬರ್ತದೆ ಅಂತ ಹೇಳ್ತಾರೆ. ರುಚಿ ಇಲ್ಲದಿದ್ದರೆ ಬಾಯಿ ಮುಕ್ಕಳಿಸಿ ಆಮೇಲೆ ಊಟಕ್ಕೆ ಕೂತ್ಕೊಳ್ಬೇಕು ಅಂತ. ಹೀಗೆ ಪ್ರಶಸ್ತೆ ಶುದ್ಧ ಪಾತ್ರೇಣ ಎಲ್ಲ ಹೇಳ್ತಾರೆ. ನೈಕಾವಾಸ, ಒಂದೇ ಬಟ್ಟೆ ಉಟ್ಕೊಂಡು ಊಟ ಮಾಡಬಾರ್ದು. 2 ಬಟ್ಟೆ ಅಂದರೆ 2 ಬಟ್ಟೆ ಇರಬೇಕು.
ಇದು ಶಾಲ್ ಅಥವಾ ಅದು ಬ್ರಹ್ಮವಸ್ತ್ರದ ಹಾಗೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಕೆಳಗಿರುವಂತಹ ಬಟ್ಟೆಗಳು ಹೀಗೆ ಒಂದೇ ಬಟ್ಟೆ ಎಲ್ಲ ಎರಡು ಇರಬೇಕು. ಭಿನ್ನ ಪಾತ್ರೇಶು ಮಾನವ, ಯಾವ ಊಟದ ಎಲೆ ಇಟ್ಕೊಳ್ತೀರಿ ಅದೇ ಉಪಪಾತ್ರೆಗಳಾಗಿರಬೇಕು. ಇವತ್ತು ದೊನ್ನೆ ತಟ್ಟೆ ಅಂತ ಇಟ್ಕೊಳ್ತೇವೆ, ಅಥವಾ ಕಂಚಿನ ಬಟ್ಲಾದರೆ ಅದು ಆಗಬಾರ್ದು. ಏಕಏವತು ಯೋ ಭುಂಕ್ತೆ ವಿಮಲೇ ಕಾಂಸ್ಯ ಭಾಜನೆ, ಆದರೆ ಒಂದೇ ತಟ್ಟೆಯಲ್ಲಿ ತಾನು ಒಬ್ಬನೇ ಊಟ ಮಾಡಬಾರ್ದು, ಮತ್ತೆ ಎಲ್ರಿಗೂ ಕೊಟ್ಟು ತಾನು ಊಟ ಮಾಡಬೇಕು ಅಂತ ತಾತ್ಪರ್ಯ. ಹಾಗಾಗಿ ಊಟಕ್ಕಾಗುವಾಗ ಒಬ್ಬೊಬ್ಬರೇ ಬಂದು ಊಟ ಮಾಡೋದಲ್ಲ, ಎಲ್ಲ ಸೇರಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಬಹಳವಾಗಿ ಹೇಳ್ತಾರೆ, ತಸ್ಯ ಚತ್ವಾರಿ ತಸ್ಯ ವರ್ಧಂತೆ ಆಯುಪ್ರಜ್ಞಾ ಯಶೋಬಲಂ ದರ್ವ್ಯಾದೇಯಂ ಘೃತಾನ್ಯಂಚ ಸಮಸ್ತ ವ್ಯಂಜನಾನಿಚ. ಎಲ್ಲವೂ ಕೈಯಲ್ಲೇ ಬಡಿಸಲಿಕ್ಕೆ ಹೇಳಲಿಲ್ಲ. ಮತ್ತು ಯಾವುದರ ದರ್ವ್ಯಾದೇಯಂ ಸೌಟಿ ಹಿಡ್ಕೊಂಡು ಬಡಿಸಬೇಕು ಅಂತ ಹೇಳಿದರು. ಯಾವುದನ್ನು? ತುಪ್ಪವನ್ನು, ಅನ್ನವನ್ನು, ಸಮಸ್ತ ವ್ಯಂಜನಾನಿಚ. ನೋಡಿ ಪದ್ಮಪುರಾಣ ಇವತ್ತು ನಮ್ಮ ಊಟದ ಸಂಪ್ರದಾಯ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಉಂಟಲ್ಲ, ಅದಕ್ಕೆಲ್ಲ ಇದು ವ್ಯಾಖ್ಯಾನಗಳು. ಯಾಕೆ ಅಂದರೆ ಊಟಕ್ಕೆ ಹತಪಿಸ್ತಾರೆ ಅಂತಲ್ಲ, ಊಟದ ಸಿಸ್ಟಮ್ ಉಂಟು ನೋಡಿ, ಅದೆಲ್ಲವನ್ನು ಇಲ್ಲಿ ಕೊಡ್ತಾರೆ. ಹಾಗಾಗಿ ಅದೆಲ್ಲವನ್ನು ಕೂಡ ಸೌಟಿನಲ್ಲಿ ಬಳಸಬೇಕು ಅಂತ ಹೇಳಿಸ್ತಾರೆ. ಹಾಗಾಗಿ ಅನ್ನ ಇತ್ಯಾದಿಗಳನ್ನೆಲ್ಲ ಕೈಯಲ್ಲಿ ಬಡಿಸೋದಲ್ಲ. ದೇಯಂ ಭೋಜನಾತ್ ಕಿಂಚಿತ್ ಅನ್ನಗ್ರ್ಯಂ ಧರ್ಮರಾಜಯ ವೈಬಲಿಂ. ಆಮೇಲೆ ಊಟ ಮಾಡುವ ಮೊದಲು ಅಲ್ಲಿ ಬಲಿಯನ್ನು ಇಡಲಿಕ್ಕೆ ಹೇಳ್ತಾರೆ, ಚಿತ್ರಾಹುತಿಯನ್ನು ಇಡಬೇಕು. ಆಮೇಲೆ ಹೇಳ್ತಾರೆ ಸ್ವಾಹಾಂತಂ ಪ್ರಣವಾದ್ಯಚ್ಚ, ಓಂ ಪ್ರಾಣಾಯ ಸ್ವಾಹ ಅಂತ ಒಂದೊಂದು ಆಹುತಿಯನ್ನು ಕೊಡಬೇಕು. ಹೀಗೆ ತೆಕ್ಕೊಳ್ಳುವ ಅನ್ನವನ್ನು ಉಪ್ಪು ಹಾಕಿರಬಾರದು ಅಂತ ಉಂಟು. ಜಿಕ್ವಾಯ ಜಗ್ರಸೇದನ್ನಂ ದಶನೇನದು ದಂಶಯಿತ್, ಹಲ್ಲಿನನ್ನು ಕಚ್ಚಿ ಕಚ್ಚಿ ತಿನ್ನಬಾರದು ಪ್ರಾಣಾಹುತಿ ತೆಕ್ಕೊಳ್ಳುವಾಗ. ಅದನ್ನು ನಾಲಿಗೆಯಲ್ಲಿ ಬೇಕಾದರೆ ಹೊಟ್ಟೆ ಒಳಗೆ ತೆಕ್ಕೊಳ್ಳೋದು ಹೋಗ್ಬೋದೇ ಹೊರತು ಪ್ರಾಣಾಹುತಿಗಳನ್ನು ಕಚ್ಚಬಾರದು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಪೂರ್ವಂತು ಮಧುರಂ ರಸಂ, ಮೊದಲು ಪರಮಾನ್ನವನ್ನು ಊಟ ಮಾಡಬೇಕು. ಇವತ್ತು ಉಡುಪಿ ಊಟ ಅಂತ ಪ್ರಸಿದ್ಧ. ಯಾಕೆ ಕೇಳಿದರೆ ಶಾಸ್ತ್ರೀಯವಾದಂಥ ಊಟ ಅದು. ಮೊದಲು ಪಾಯಸವನ್ನು, ಆದರೆ ಮಧುರ ರಸವನ್ನು ತೆಕ್ಕೊಳ್ಳಬೇಕು. ಆಮೇಲೆ ಹೇಳ್ತಾರೆ ರಸವನ್ನು ಪ್ರಾಗ್ರಸವಂ ಪುರುಷ ಅಶ್ನಿಯಾತ್, ಮೊದಲು ಸಾರ ಹುಳಿಯೋ ಅಂತ. ಬೆಂಗಳೂರು ಕಡೆ ಹೋದರೆ ಮೊದಲು ಹುಳಿ ಬರ್ತದೆ, ಆಮೇಲೆ ಸಾರು ಬರ್ತದೆ ಆಂಧ್ರ ಕಡೆ ಹೋದರೆ. ಆದರೆ ಇಲ್ಲಿ ಹೇಳ್ತಾರೆ ಉಡುಪಿಯಲ್ಲಿ ಮೊದಲು ಸಾರು ಆಮೇಲೆ ಹುಳಿ. ಯಾವುದಾಗಬೇಕು? ಪ್ರಾಗ್ದ್ರವಂ, ಮೊದಲು ರಸ, ಸಾರೇ ಊಟ ಮಾಡಲಿಕ್ಕೆ ಹೇಳಿದರು. ಹಾಗಾಗಿ ಅದಕ್ಕಿಂತಲೂ ಲವಣಾಮ್ಲಾದು ತಥಾ ಮಧ್ಯೆ ಕಟುತಿಕ್ತೌತ ಪರಂತರಂ, ಮೊದಲು ಉಪ್ಪಿದ್ದಂಥದ್ದು ಹುಳಿ ಇದ್ದದ್ದು ಮೊದಲು ತಿನ್ನಬೇಕು ಅಂತ. ಹಾಗಾಗಿ ಸಿಹಿ ಬಜ್ಜಿ ಅಂತ ಹೆಸರು ಮಾತ್ರ ಸಿಹಿ ಬಜ್ಜಿ, ಅದು ಹುಳಿಯಾಗಿರ್ತದೆ. ಹಾಗಾಗಿ ಮೊದಲು ತಂಬಳಿಯಲ್ಲಿ ಊಟ ಮಾಡಬೇಕು, ಆಮೇಲೆ ಸಾರಲ್ಲಿ ಊಟ ಮಾಡಬೇಕು. ಮಧ್ಯೆ ಕಠಿಣಾಶನಂ, ಸ್ವಲ್ಪ ಗಟ್ಟಿಯಾಗಿರುವಂಥದ್ದು ಯಾವುದು ಕೇಳಿದರೆ ಹುಳಿ ಇತ್ಯಾದಿಗಳೆಲ್ಲ ಮಧ್ಯದಲ್ಲಿ ಬರಬೇಕು. ಅಂತೆ ಪುನರ್ದ್ರವಾಶಿ, ಕೊನೆಗೆ ಪುನರ್ ನೀರಿದ್ದದ್ದು, ಅದಕ್ಕೋಸ್ಕರ ಮಜ್ಜಿಗೆ ನೀರು ಬಂತು. ಹೀಗೆ ಮಾಡಿದರೆ ಬಲಾರೋಗ್ಯನ ಮುಂಚತಿ, ಬಲ ಮತ್ತು ಆರೋಗ್ಯ ಬರ್ತದೆ. ಹಾಗಾಗಿ ಆಹಾರದ ವ್ಯವಸ್ಥೆ ಊಟ ಹೀಗೇ ಇರಬೇಕು. ಇಷ್ಟು ಮಾತ್ರ ಅಲ್ಲ, ಎಷ್ಟು ಊಟ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೌಗ್ರಾಸ ಮುನೇರ್ಭಕ್ಷ, ಋಷಿಗಳಿಗಾಗುವಾಗ ಸನ್ಯಾಸಿಗಳಾಗುವಾಗ 8, ಕಾಡಿನಲ್ಲಿದ್ದವರಿಗೆ 16 ತುತ್ತು, ಹಾಗೆಯೇ ಗೃಹಸ್ಥನಿಗಾಗುವಾಗ 32 ತುತ್ತು. ಅಮಿತಂ ಬ್ರಹ್ಮಚಾರಿಗೆ ಹೊಟ್ಟೆ ತುಂಬ ಊಟ ಅಂತ. ಹೀಗೆ ಭುಕ್ತ ಆಚಮ್ಯ, ಆಮೇಲೆ ಊಟ ಮಾಡಿದ ನಂತರ ಆಚಮನೆ ಮಾಡಬೇಕು. ಆಚಮನೆ ಮಾಡಿ ಆಮೇಲೆ ಮತ್ತೆ ತುಳಸಿ ದ್ರವವನ್ನು ತೆಕ್ಕೊಳ್ಳಬೇಕು ಅಂತ ಹೇಳಿ ಮುಖಾತ್ ಪ್ರಾಣಾನ್ ಸಮಾಲಭ್ಯ ನಾಭಿಂ ಪಾಣಿತಲೆ, ಆಮೇಲೆ ಏನು ಮಾಡಬೇಕು? ಊಟ ಮಾಡಿದ ಕೈಯನ್ನು ನಾಭಿಯಲ್ಲಿ ಇಟ್ಟುಕೊಳ್ಬೇಕು. ಅಭೀಷ್ಟ ದೇವತಾನಾಂಚ ಕುರ್ವೀತ ಸ್ಮರಣಂ, ದೇವತೆಗಳ ಸ್ಮರಣೆ ಮಾಡಬೇಕು. ಊಟ ಮಾಡಿದ ನಂತರ ಕುತ್ಕೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಹೀಗೆ ಮಾಡಿ ಶಸ್ತ್ರಾದಿಗಳನ್ನು ಓದಬೇಕು. ಇತಿಹಾಸ ಪುರಾಣಾಭ್ಯಾಂ ಎಷ್ಟೆಷ್ಟು ಟೈಮಲ್ಲಿ ಯಾವ ಶಾಸ್ತ್ರಗಳನ್ನು ಓದಬೇಕು ಅಂತ ಹೇಳ್ತಾರೆ. ಸಾಯಂಕಾಲದ ಹೋಮ, ಅಗ್ನಿ ಕಾರ್ಯ, ವೈಶ್ವದೇವ ಇದೆಲ್ಲವನ್ನು ಹೇಳಿ ಸ್ವಗೃಹೇ ಮಲಗಲಿಕ್ಕೆ ಎಷ್ಟು ಹೇಳ್ತಾರೆ ನೋಡಿ. ಇದು ಸುಮಾರು ಉಂಟು. ಇದೆಲ್ಲ ಹೇಳಿದರೆ ಪದ್ಮಪುರಾಣ ಮುಗಿಯೋದೇ ಇಲ್ಲ. ಮತ್ತೇನು ಹೇಳಿದರು ಕೇಳಿದರೆ, ಮಲಗಲಿಕ್ಕಾಗುವಾಗ ಎಷ್ಟೆಲ್ಲ ಆಲೋಚನೆ ಮಾಡಿದ್ದಾರೆ ಕೇಳಿದರೆ, ಗಚ್ಚೆ ಶಯ್ಯಾಂ ತಥೋ ಮೃದ್ವಿಯ ಉಪಧಾನ ತಮನ್ವಿತಂ, ಮೆತ್ತಗಿನ ಹಾಸಿಗೆಯಲ್ಲಿ ಮಲಗಬೇಕು, ಮೆತ್ತಗಿನ ತಲೆದಿಂಬುವನ್ನು ಇಟ್ಟುಕೊಳ್ಳಬೇಕು, ಮತ್ತು ಅತಿಥಿಗಳನ್ನು ಸ್ವಾಗತ ಮಾಡುವಂಥದ್ದೆಲ್ಲ ಹೇಳಿ, ನಿಮ್ಮ ಮನೆಯಲ್ಲಿ ಅಂತಾದರೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿ. ಸ್ವಗೃಹೇ ಪ್ರಾಕ್ಷಿರಾಸ್ತೇತೆ. ಮಾವನ ಮನೆಗೆ ಹೋದರೆ ದಕ್ಷಿಣ ಶಿರಾಹ, ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿ ಅಂತ ಹೇಳಿದರು. ಪ್ರವಾಸದಲ್ಲಿದ್ದೀರಿ, ಟೂರಿಗೆ ಹೋಗಿದ್ದೀರಿ ಹೇಳಿದರೆ ಪಶ್ಚಿಮಕ್ಕೆ ತಲೆ ಹಾಕಿ ಅಂತ ಹೇಳಿದರು. ಆದರೆ ಯಾವತ್ತೂ ಕೂಡ ಉತ್ತರಕ್ಕೆ ತಲೆ ಹಾಕಬೇಡಿ ಅಂತ ಹೇಳಿದರು. ಮಲಗಬೇಕಾದರೆ ರಾತ್ರಿ ಸೂಕ್ತಂ ಜಪೇ ಸ್ಮೃತ ದೇಮಾಂಚ ಸುಖಶಾಯಿನಃ, ಒಂದು ತಲೆಯ ಹತ್ತಿರ ಒಂದು ತಂಬಿಗೆ ನೀರಿಟ್ಟುಕೊಂಡು ಅದಕ್ಕೆ ಜಪ ಎಲ್ಲ ಮಾಡಲಿಕ್ಕೆ ಹೇಳ್ತಾರೆ. ಏನು ರಾತ್ರಿ ಸೂಕ್ತಗಳನ್ನೆಲ್ಲ ಹೇಳಬೇಕು. ಮಲಗಬೇಕಾದರೂ ಕೂಡ ಹಾಗೆ ನಮಸ್ಕೃತ್ಯ ವಿಷ್ಣುಂ ಸಮಾಧಿಷ್ಟ ಸ್ವಪೇನಿಶಿ, ವಿಷ್ಣುವಿನ ಧ್ಯಾನ ಮಾಡಬೇಕು. ಆಮೇಲೆ ಈ ಶ್ಲೋಕ ಹೇಳಬೇಕಂದ್ರೆ ಮಲಗುವ ಮೊದಲು, ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಬಲಾಹ ಕಪಿಲೋ ಮುನಿರಾಸ್ತಿಕ ಪಂಚೈತೆ ಸುಖಶಾಯಿನಃ ಅಂತ ವೇದದಲ್ಲಿ ಎಲ್ಲ ಖಿಲದಲ್ಲಿ ಎಲ್ಲ ಬರುತ್ತದೆ. ಅಗಸ್ತ್ಯರನ್ನು ನೆನಪಿಸಿ ಮಾಡಿಕೊಳ್ಳಿ, ಮಾಧವರನ್ನು, ಭಗವಂತನನ್ನು, ಮುಚುಕುಂದನನ್ನು, ಮತ್ತೆ ಕಪಿಲನನ್ನು, ಮುನಿಯಾದ ಆಸ್ತಿಕನನ್ನು, ಇಷ್ಟು ಜನರನ್ನು ನೆನಪಿಸಿಕೊಂಡು ಮಾಂಗಲ್ಯ ಪೂರ್ಣ ಕುಂಭಂಚ, ತಲೆಯ ಎದುರುಗಡೆ ಅಂದರೆ ಮೇಲೆ ಒಂದು ತಂಬಿಗೆಯಲ್ಲಿ ನೀರು, ಕಲಶವನ್ನು ಇಡಬೇಕು. ಅಲ್ಲಿ ವೈದಿಕೈರ್ ಗಾರುಡೈರ್ ಮಂತ್ರೈರ್ ರಕ್ಷಾಂಕೃತ್ವ ಸ್ವಪೇತ್ತತಃ, ಗರುಡ ಮಂತ್ರದಿಂದ ರಕ್ಷೆ ಮಾಡಿಕೊಂಡು ಆಮೇಲೆ ಮಲಗಬೇಕು. ನೋಡಿ, ಅಂದರೆ ಮಲಗಬೇಕಾದ್ರೆ ಯಾರು ಏನು ಮಾಡಬಾರ್ದಲ್ಲ,
ಹೀಗೆಲ್ಲ ರಕ್ಷೆಯನ್ನು ಮಾಡಿ ಮಲಗಲಿಕ್ಕೆ ಹೇಳುತ್ತಾರೆ. ಋತುಕಾಲಾಭಿಗಾಮಿ ಸ್ಯಾತ್ ಸ್ವದಾರ ನಿರತಸ್ಸದ. ಆಮೇಲೆ ತನ್ನ ಹೆಂಡತಿಯೊಟ್ಟಿಗೆ ಮಲಗಬೇಕು, ಅದು ಅವಳ ಋತುಕಾಲದಲ್ಲಿ ಕರೆದಲು ಅಂತಾದರೆ ಹೋಗಿ ಸೇರಬೇಕು. ಹೀಗೆ ಎಲ್ಲ ಹೇಳಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ ಪ್ರತಿ ಒಂದು ಹಂತದಲ್ಲಿಯೂ ಕೂಡ ಹೇಗೆ ನಾವು ಬದುಕಬೇಕು ಅಂತ ತಾವು ಮುಂದೆ ಹೇಳ್ತಾ ಹೋಗ್ತಾರೆ. ಹೀಗೆ ಜನಸಾಮಾನ್ಯರಿಗೆ ಬೇಕಂತಹಂಥ ಧರ್ಮಗಳು, ಆಮೇಲೆ ಪಂಡಿತರಿಗೆ ಬೇಕಾದಂಥ ಧರ್ಮಗಳು, ಇದರ ಜೊತೆಗೆ ವಿಶೇಷವಾಗಿ ಪರತತ್ವ ದೇವತೆ ಎನ್ನುವುದು ಮಹಾವಿಷ್ಣು ಎನ್ನುವಂಥದ್ದನ್ನು ಪದ್ಮಪುರಾಣ ನಮಗೆ ಸಾರಿ ಸಾರಿ ಹೇಳ್ತಾ ಉಂಟು. ಹಾಗಾಗಿ ಅದೆಲ್ಲ ಚಿಂತನೆಗಳನ್ನು ನಾವು ಮಾಡ್ತಾ ನಮ್ಮ ಜೀವನವನ್ನು ಕೃಷ್ಣಾರ್ಪಣ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಇಷ್ಟರವರೆಗೆ ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಪರ್ಯಾಯ ಶ್ರೀಪಾದರಿಗೆ ನಮಸ್ಕರಿಸುತ್ತಾ ನನ್ನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.